कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार ರಾಜ್ಯಪಾಲರ ನಡೆ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇದ್ದುಕೊಂಡು ಒಬ್ಬ ಪೊಲಿಟಿಕಲ್ ಪಾರ್ಟಿಯ ಏಜೆಂಟ್ ತರ ನಡೆದುಕೊಳ್ಳೋದು ಇಟ್ಸ್ ನಾಟ್ ಫೇರ್. ಚುನಾವಣೆ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ರಾಜ್ಯಪಾಲರು ಮಾಡುವಂಥದ್ದು ಸತ್ಯ, ಅದು ನಡೆಸಿದ್ದಾರೆ. ಇದು ಸಿದ್ದರಾಮಣ್ಣನವರ ಒಂದು ಜಾಣ ನಡೆ. ಗೌರವಾನ್ವಿತ ರಾಜ್ಯಪಾಲರು ಈ ಟ್ರ್ಯಾಪ್ ಒಳಗೆ ಯಾಕೆ ಬೀಳ್ಬೇಕು? ಅವ್ರಿಗೆ ಬುದ್ಧಿ ಇದೆ ಅಲ್ಲ, ಅವರು ಸಾಕಷ್ಟು ರಾಜಕೀಯವನ್ನ ನೋಡಿ ಈಗ ಸದ್ಯ ಕಾಲದಲ್ಲಿ ಅವರು ಇವತ್ತು ರಾಜ್ಯಪಾಲರಾಗಿದ್ದಾರೆ. ಇದರಿಂದ ಅನ್ಯಾಯ ಆಗಿದೆ ಇಲ್ಲ ಅನ್ನೋದು ಒಂದು ಪ್ರಾದೇಶಿಕ ಪಕ್ಷದಿಂದ ಉತ್ತರ. ಕೇವಲ ಕರ್ನಾಟಕ ಮಾತ್ರ ಮಾಡಿದ್ದಾರೆ ಈ ಯೋಜನೆನ. ವ್ಯವಸ್ಥೆಗೆ ಸರ್ ಇಲ್ಲಿ ಕೆಲಸ ಅನ್ಯಾಯ ಆಗಿದೆಯಾ ಇಲ್ವಾ? ಆರ್ಥಿಕ ಲೋಕಭವನದಲ್ಲಿ ಸಿದ್ಧಪಡಿಸಿದ ಭಾಷಣವನ್ನ ರಾಜ್ಯ ಸರ್ಕಾರಗಳು ಒಪ್ಪಬೇಕು. ಒಂದು ಚುನಾಯಿತ ಸರ್ಕಾರ ಯಾಕೆ ಬೇಕು? ರಾಜ್ಯಪಾಲರ ಆಡಳಿತ ತಂದುಬಿಡಿ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ನಾಳೆ ರಾತ್ರಿ 8 ಗಂಟೆಗೆ.